ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಸ್ವೀಟ್ ಆ್ಯಂಡ್ ಸ್ಪೈಸಿ ರೆಸಿಪೀಸ್. ನಾನು ಈ ದೀಪಾವಳಿ ಹಬ್ಬಕ್ಕೆ ಉಡುಪಿ ಮಂಗಳೂರು ಕಡೆ ಒಂದು ಸ್ಪೆಷಲ್ ಸ್ವೀಟು ಸಾಟು ಅಂತ ಹೇಳುವಂಥ ರೆಸಿಪಿ ಮಾಡೋದನ್ನು ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ದಯವಿಟ್ಟು ಕೊನೆ ತನಕ ನೋಡಿ. ಹೊರಗಡೆಯಿಂದ ನೀವು ಜಾಸ್ತಿ ದುಡ್ಡು ಕೊಟ್ಟೆಲ್ಲ ತರೋದಕ್ಕಿಂತ ಕಡಿಮೆ ಖರ್ಚಲ್ಲೇ ಮನೇಲಿ ಈ ಸ್ವೀಟನ್ನು ಮಾಡ್ಕೊಳ್ಬೋದು. ಬನ್ನಿ ರೆಸಿಪಿ ಶುರು ಮಾಡೋಣ. ಅದಕ್ಕೆ ನಾನಿಲ್ಲಿ ಮೊದಲಿಗೆ ಒಂದು ಬೌಲ್ಗೆ 2 ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ. ನಂತರ 1 ಚಿಟಿಕೆಯಷ್ಟು ಉಪ್ಪು, 1 ಚಿಟಿಕೆಯಷ್ಟು ಅಡುಗೆ ಸೋಡಾ ಮತ್ತೊಂದು 1/4 ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ಎಲ್ಲವನ್ನು ಒಂದು ಸಲ ಮಿಕ್ಸ್ ಮಾಡಿಕೊಳ್ವಾ. ನಂತರ ಒಂದು 3 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ನಾನು ಬಿಸಿ ಮಾಡಿ ಸೇರಿಸ್ತಾ ಇದ್ದೀನಿ. ನೀವು ತುಪ್ಪ ಇಲ್ಲಾಂದರೆ ಎಣ್ಣೆಯನ್ನು ಕೂಡ ಉಪಯೋಗಿಸ್ಕೊಳ್ಬೋದು. ಇದೀಗ ಬಿಸಿ ಇರೋದ್ರಿಂದ ಸ್ಪೂನಲ್ಲೇ ಒಂದು ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ನಂತರ ಕೈಯಲ್ಲೇ ಈ ರೀತಿ ಕಿವುಚಿಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು. ಎಣ್ಣೆ ಮತ್ತು ಮೈದಾ ಹಿಟ್ಟೆಲ್ಲ ಸರಿಯಾಗಿ ಹೊಂದಿಕೊಳ್ಬೇಕು. ಮತ್ತು ನೋಡಿ, ಈ ರೀತಿ ಉಂಡೆ ಆಕಾರಕ್ಕೆ ಬರಬೇಕದು, ಆವಾಗ ಸರಿಯಾಗಿದೆ ಅಂತ ಅರ್ಥ. ನಂತರ ಸ್ವಲ್ಪವೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕಾಗ್ತದೆ. ಆದರೆ ಚಪಾತಿ ಹಿಟ್ಟಿಗೆ ನಾದಿಕೊಳ್ಳೋ ಥರ ಜಾಸ್ತಿ ನಾದಿಕೊಳ್ಬಾರ್ದು, ಯಾಕಂದರೆ ಆ ಪದ್ರು ನಮಗೆ ಹಾಗೆ ಇರಬೇಕು. ನೋಡಿ, ಈ ರೀತಿ ಲೇಯರ್ ಆಗಿದ್ದರೆ ನಾವು ಸಾಟು ಮಾಡಿದ ಮೇಲೇನೂ ಅದರ ಒಳಗಡೆ ಲೇಯರ್ ಕರೆಕ್ಟಾಗಿ ಬರ್ತದೆ. ಇವಾಗ ಇದು ಕಲಿಸ್ಕೊಂಡಿದ್ದಾಗಿದೆ ನೋಡಿ, ಚಪಾತಿ ಹಿಟ್ಟಿನಷ್ಟೇ ಮೃದುವಾಗಿ ಕಲಿಸ್ಕೊಂಡಿದ್ದೀನಿ. ಇದನ್ನೀಗ ಒಂದು 30 ನಿಮಿಷ ತನಕ ಹಾಗೆ ಇಡಬೇಕಾಗ್ತದೆ. ನೋಡಿ, 30 ನಿಮಿಷ ನಂತರ ಜಸ್ಟ್ ಹಾಗೆ ಒಮ್ಮೆ ನಾದ್ಕೊಳ್ಬೇಕು. ಅದನ್ನು ಹೆಚ್ಚು ಪ್ರೆಷರ್ ಹಾಕ್ಕೊಳ್ಬಾರ್ದು. ನಂತರ ಒಂದು ನಿಂಬೆ ಗಾತ್ರದಷ್ಟು ಹಿಟ್ಟು ತಗೊಳ್ಬೇಕು. ಈ ರೀತಿ ಉಂಡೆ ಥರ ಮಾಡಿಕೊಳ್ಬೇಕು. ನಂತರ ಸ್ವಲ್ಪ ಅದನ್ನು ಫ್ಲ್ಯಾಟ್ ಥರ ಮಾಡಿ ಮಧ್ಯದಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ನೋಡಿ ಇಷ್ಟು ಫ್ಲ್ಯಾಟ್ ಮಾಡಿಕೊಳ್ಬೇಕು, ಯಾಕಂದರೆ ಫ್ರೈ ಮಾಡಿದ ನಂತರ ಅದು ಸ್ವಲ್ಪ ದಪ್ಪ ಆಗ್ತದೆ. ಇವಾಗ ಇನ್ನೊಂದು ಮಾಡಿ ತೋರಿಸ್ತೀನಿ. ನೋಡಿ, ಇಷ್ಟೇ ಇದು. ಈ ರೀತಿ ಮೊದಲೇ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು. ಈಗ ಫ್ರೈ ಮಾಡಲಿಕ್ಕೆ ಎಣ್ಣೆ ಮೀಡಿಯಮ್ ಬಿಸಿಯಲ್ಲಿ ಇರಬೇಕು, ಜಾಸ್ತಿ ಬಿಸಿ ಇರಬಾರ್ದು. ನಂತರ ಒಂದೊಂದನ್ನೇ ಹಾಕಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು. ಒಂದು 4 ರಿಂದ 5 ನಿಮಿಷ ಬೇಕಾಗ್ತದೆ. ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕಂದ್ರೆ ಕಡಿಮೆ ಉರಿಯಲ್ಲೇ ಇಟ್ಕೊಂಡು ಫ್ರೈ ಮಾಡಿಕೊಳ್ಬೇಕು. ಇವಾಗ ಇದು ಆಗಿದೆ, ತೆಗಿತಾ ಇದ್ದೀನಿ. ಇದೇ ರೀತಿ ಉಳಿದ ಎಲ್ಲ ಸಾಟುಗಳನ್ನು ಸಹ ಫ್ರೈ ಮಾಡಿಕೊಂಡು ತೆಗಿಬೇಕು. ನೋಡಿ, ಕಲರ್ ಎಲ್ಲ ಯಾವ ರೀತಿ ಬಂದಿದೆ ಅಂತೇಳಿ. ಇವಾಗ ನಾವಿದಕ್ಕೆ ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಬೇಕು. ಅದಕ್ಕೆ ಒಂದು ಪ್ಯಾನ್ಗೆ 1.5 ಕಪ್ಪಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ನಂತರ 3/4 ಕಪ್ಪಷ್ಟು ನೀರು. ಸಕ್ಕರೆ ಕರಗೋ ತನಕ ಹೈ ಫ್ಲೇಮಲ್ಲೇ ಇಟ್ಕೊಂಡು ಸಕ್ಕರೆಯನ್ನು ಕರಗಿಸ್ಕೊಳ್ಬೇಕು. ಕರಗಿದ ನಂತರ ಫ್ಲೇಮನ್ನು ಲೋ ಮಾಡಿಕೊಳ್ಬೇಕು. ನೋಡಿ, ಒಂದು 5-6 ನಿಮಿಷ ಆದ ನಂತರ ನಾನಿಲ್ಲಿ ಪಾಕ ಚೆಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದೆಳೆ ಪಾಕ ಬಂದಿದೆ. ಆದರೆ ಈ ರೀತಿಯ ಪಾಕ ಸಾಟು ಮಾಡೋದಕ್ಕೆ ಸಾಕಾಗೋದಿಲ್ಲ. ಮತ್ತೆ ಒಂದು 2 ರಿಂದ 3 ನಿಮಿಷ ನಾನಿಲ್ಲಿ ಕಲಿಸ್ತಾ ಇದ್ದೀನಿ. ಇವಾಗ ನೋಡಿ, ಒಂದು 2 ನಿಮಿಷ ಬಿಟ್ಟ ನಂತರ ನಾನು ಮತ್ತೆ ಪಾಕ ಚೆಕ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಎಲ್ಲೂ ಕಟ್ಟಾಗದಾಗೆ ಉದ್ದ ಒಂದೆಳೆ ಪಾಕ ಬರಬೇಕು, ಎಲ್ಲೂ ಕಟ್ಟಾಗಬಾರ್ದು. ನೋಡಿ, ಇದು ಸಾಟು ಮಾಡೋದಕ್ಕೆ ಪರ್ಫೆಕ್ಟ್ ಆದ ಕನ್ಸಿಸ್ಟೆನ್ಸಿ. ನೋಡಿ, ಇಷ್ಟಾದ ನಂತರ ನಾನು ಸ್ಟವ್ ಆಫ್ ಮಾಡಿ ಈ ಪಾಕನ ಕೆಳಗೆ ಇಳಿಸ್ತಾ ಇದ್ದೀನಿ. ನೋಡಿ, ಕೆಳಗೆ ಇಳಿಸಿದ ನಂತರ ನಾವು ಈ ರೀತಿ ಕಂಟಿನ್ಯೂಸ್ ಆಗಿ ಕಲಿಸ್ತಾನೆ ಇರಬೇಕಾಗ್ತದೆ. ನೋಡಿ, ಕಲಿಸ್ತಾ ಕಲರ್ ಚೇಂಜ್ ಆಗ್ತಾ ಹೋಗ್ತದೆ, ವೈಟ್ ಕಲರ್ ಆಗುತ್ತೆ. ನಾವಿಲ್ಲಿ ಸಾಟನ್ನು ಡಿಪ್ ಮಾಡಿದ ನಂತರ ಇಡೋದಕ್ಕೆ ಒಂದು ಬಟರ್ ಪೇಪರ್ ಮೊದಲೇ ರೆಡಿ ಮಾಡಿ ಇಟ್ಕೊಳ್ತೀನಿ. ನಂತರ ನೋಡಿ, ಪಾಕ ಎಷ್ಟು ದಪ್ಪ ಬರಬೇಕು ಅಂತೇಳಿ ನೋಡಿ, ಈ ಹದಕ್ಕೆ ಇರಬೇಕು. ಇಷ್ಟಾದ ನಂತರ ಒಂದು 3-4 ಸಾಟುಗಳನ್ನು ಒಮ್ಮೆಲೆ ಹಾಕಿಬಿಟ್ಟು ಈ ರೀತಿ ಡಿಪ್ ಮಾಡಿ ಬಟರ್ ಪೇಪರ್ ಮೇಲೆ ಇಟ್ಕೊಳ್ಬೇಕು. ಈ ಪ್ರೊಸೆಸನ್ನು ಸ್ವಲ್ಪ ಬೇಗನೆ ಮಾಡಿಕೊಳ್ಬೇಕಾಗ್ತದೆ, ಯಾಕಂದರೆ ಸಕ್ಕರೆ ಪಾಕ ಸ್ವಲ್ಪ ಬೇಗ ದಪ್ಪ ಆಗ್ತದೆ. ನೋಡಿ, ಸಕ್ಕರೆ ಪಾಕ ಇಲ್ಲಿ ಸ್ವಲ್ಪ ದಪ್ಪ ಆಗಿದೆ. ಇದಕ್ಕೆ ಮತ್ತೆ ನಾವು ಬಿಸಿ ಮಾಡಿಕೊಳ್ಬೇಕು. ಸ್ವಲ್ಪ ಹೊತ್ತು ಬಿಸಿ ಮಾಡಿದ ನಂತರ ಮತ್ತೆ ಪಾಕ ತೆಳುವಾಗ್ತದೆ. ತೆಳುವಾದ ನಂತರ ಮತ್ತೆ ಸಾಟುಗಳನ್ನು ಡಿಪ್ ಮಾಡಿ ತೆಗಿಬೇಕು.
ನೋಡಿ ಎಲ್ಲವನ್ನು ಡಿಪ್ ಮಾಡಿ ಆಗಿದೆ. ಒಂದು 10 ನಿಮಿಷಕ್ಕೆ ಇದು ರೆಡಿ ಆಗ್ತದೆ. ನೋಡಿ ಒಂದು 10 ನಿಮಿಷ ಬಿಟ್ಟ ನಂತರ ನೋಡಿ ಎಷ್ಟು ಪರ್ಫೆಕ್ಟ್ ಆದಂಥ ಸಾಟು ರೆಡಿಯಾಗಿದೆ ಅಂತೇಳಿ. ಹೊರಗಡೆಯಿಂದ ಸಾಟು ತರೋದಕ್ಕಿಂತ ಬೇಕ್ರಿ ಸ್ಟೈಲಲ್ಲೇ ಮನೇಲಿ ನೋಡಿ ಎಷ್ಟು ಈಸಿಯಾಗಿ ಸಾಟು ಮಾಡ್ಕೊಳ್ಬೋದು ಅಂತ. ನೋಡಿ ನಾನು ಒಂದನ್ನು ಕಟ್ ಮಾಡಿ ತೋರಿಸ್ತೀನಿ. ಒಳಗಡೆ ನೋಡಿ ಲೇಯರ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಖಂಡಿತ ಒಂದು ಲೈಕ್ ಕೊಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ರೆಸಿಪಿ ಜೊತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.